ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದೀವಿ. ಹಾಗೆ ಅಲ್ಲಿ ಹತ್ರದಲ್ಲಿರುವಂತಹ ಪ್ಲೇಸಸ್ ಕೂಡ ಕವರ್ ಮಾಡ್ತೀವಿ. ಯಾವೆಲ್ಲ ಪ್ಲೇಸಸ್ ನ ಕವರ್ ಮಾಡಿದೆ ಅನ್ನೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ದಾವಣಗೆರೆಯಿಂದ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಶಿವಮೊಗ್ಗ ಹೋಗಿ ಧರ್ಮಸ್ಥಳಕ್ಕೆ ಹೋಗಬೇಕಾಗುತ್ತೆ. ಬೆಂಗಳೂರಿಂದ ಟ್ರಾವೆಲ್ ಮಾಡೋರು ಸಕಲೇಶಪುರಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗಬಹುದು. ಬೆಳಿಗ್ಗೆ ನಾವು ಬೇಗನೆ ಎದ್ದು 6 o'clock ಹಂಗೆ ನಾವು ದಾವಣಗೆರೆನ ಬಿಡ್ತಾ ಇದ್ದೀವಿ. ಸೊ ಬೇಗ ಹೋದ್ರೆ ನಾವು ಬೇಗ ರೀಚ್ ಆಗ್ಬೋದು, ಹಾಗಾಗಿ ಎಲ್ಲಾ ಪ್ಲೇಸಸ್ನು ಕವರ್ ಮಾಡ್ಬೋದು ಅನ್ನೋ ಪರ್ಪಸ್ ಅಲ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಬಿಟ್ವಿ. ಸನ್ರೈಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿ ಆಗ್ತಾ ಇತ್ತು. ನೋಡ್ತಾನೆ ನಾವು ಕೂಡ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ದಾವಣಗೆರೆಯಿಂದ ಸಕ್ಕರೆ ಬೈಲು ಬಂದು 116 ಕಿಲೋಮೀಟರ್ ಇದೆ. ನಮಗೆ 2.5-3 hours ಜರ್ನಿ ಆಗುತ್ತೆ. ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಶಿವಮೊಗ್ಗದಿಂದ ಬಂದು ಸಕ್ಕರೆ ಬೈಲು ತುಂಬಾನೇ ಹತ್ರ ಇದೆ. ಒಂದು 10 minutes ಅಲ್ಲಿ ನಾವು ಬೇಗನೆ ರೀಚ್ ಆಗ್ಬಿಡ್ತೀವಿ. ನೋಡ್ಬೋದು ನಾವು ಆಲ್ರೆಡಿ ಸಕ್ಕರೆ ಬೈಲಿಗೆ ಬಂದ್ವಿ. 8:30 ಹಾಗೆ ನಾವು ಸಕ್ಕರೆ ಬೈಲ್ನ ರೀಚ್ ಆದ್ವಿ. ಆಲ್ರೆಡಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು ಸಕ್ಕರೆ ಬೈಲಲ್ಲಿ. ಏನಕ್ಕೆ ಅಂದ್ರೆ 8:30 ಅಷ್ಟರಲ್ಲಿ ಆನೆಗಳನ್ನೆಲ್ಲ ಕಾಡಿಂದ ಕರ್ಕೊಂಡು ಇಲ್ಲಿ ಆನೆ ಬಿಡಾರಕ್ಕೆ ಬರ್ತಾರೆ, ಎಲಿಫೆಂಟ್ ಕ್ಯಾಂಪ್ಗೆ ಕರ್ಕೊಂಡು ಬರ್ತಾರೆ. 1:30 ವರೆಗೂ ಇಲ್ಲಿ ಓಪನ್ ಇರುತ್ತೆ. 8:30 to 1:30 ವರೆಗೂ. 1:30 ಆದ್ಮೇಲೆ ಕ್ಲೋಸ್ ಮಾಡ್ತಾರೆ. ಏನಕ್ಕೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಆನೆಗಳನ್ನೆಲ್ಲ ಕರ್ಕೊಂಡೋಗಿ ರಿಟರ್ನ್ ಮತ್ತೆ ಕಾಡಿಗೆ ಬಿಡ್ತಾರೆ. ಹಾಗಾಗಿ 1:30ಗೆ ಕ್ಲೋಸ್ ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ಜನ ಆಲ್ರೆಡಿ ಬೆಳಗ್ಗೆನೆ ಬಂದು ವೆಯ್ಟ್ ಮಾಡ್ತಾ ಇದ್ರು. ಇಲ್ಲಿ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಫೀಸ್ ಬಂದು 50 rupees ಇದೆ. ಎಲಿಫೆಂಟ್ ಬಾತಿಂಗ್ ತಗೊಂತೀವಿ ಅಂದ್ರೆ 100 rupees ಇದೆ. ಬೋಟ್ ರೈಡಿಂಗ್ ಕೂಡ ಇದೆ. ಸೊ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನ ತಗೋಬಹುದು. ಆಲ್ರೆಡಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು. ನಾವು ಕೂಡ ಟಿಕೆಟ್ಗೆ ವೆಯ್ಟ್ ಮಾಡಿ ಟಿಕೆಟ್ನ ತಗೊಂಡು ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಬಂದ್ರೆ ಇಲ್ಲಿ ಎಲಿಫೆಂಟ್ನ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಾ ಇದ್ದಾರೆ. ಎಲಿಫೆಂಟ್ಗೆ ಆಲ್ರೆಡಿ ತುಂಬಾ ಜನ ಸೇರಿತ್ತು. ನಾವು ಹೋಗೋ ಅಷ್ಟರಲ್ಲಿ ನಿಧಿ ಜೊತೆ ಅವ್ರ ಅಂಕಲ್ ಕೂಡ ಹೋಗಿ ಇಬ್ರು ಸೇರಿ ಎಲಿಫೆಂಟ್ಗೆ ಸ್ನಾನನ ಮಾಡಿಸ್ತಾ ಇದ್ದಾರೆ. ತುಂಬಾ ಮಕ್ಕಳು ಎಂಜಾಯ್ ಮಾಡ್ತಾ ಸ್ನಾನ ಮಾಡಿಸ್ತಾ ಇದ್ರು. ನಿಧಿ ಕೂಡ ಎಂಜಾಯ್ ಮಾಡ್ತಾ ಸ್ನಾನ ಮಾಡಿಸ್ತಾ ಇದ್ದಾಳೆ. ಒಂದ್ ಟಿಕೆಟಿಗೆ ದೊಡ್ಡವ್ರನ್ನಾದ್ರ ಒಬ್ಬರನ್ನ ಮಾತ್ರನೇ ಬಿಡ್ತಾರೆ. ಚಿಕ್ಕ ಮಗು ಆದ್ರೆ ಜೊತೆಗೆ ಒಬ್ರು ಯಾರಾದ್ರೂ ನಾವು ದೊಡ್ಡವ್ರು ಹೋಗಿ ಜೊತೆಗೆ ಸ್ನಾನ ಮಾಡಿಸ್ಬೋದು. ಸೊ ಆನೆಗಳನ್ನೆಲ್ಲ ಸ್ನಾನ ಮಾಡಿಸಿ ಕರ್ಕೊಂಬಂದು ರಿಟರ್ನ್ ಅದ್ರ ಪ್ಲೇಸ್ಗೆ ಕಟ್ಟಿ ಹಾಕ್ತಾರೆ. ನೋಡ್ಬೋದು ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಸ್ವಿಂಗು, ಸ್ಲೈಡಿಂಗ್ ಎಲ್ಲ ಇಟ್ಟಿದ್ದಾರೆ. ಒಂದು ಸ್ಮಾಲ್ ಟ್ರಿಪ್ ತರನು ಕೂಡ, 1 day ಟ್ರಿಪ್ ತರನು ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಡು ಬರಬಹುದು. ನಾವು ಸಕ್ಕರೆ ಬೈಲ್ನ ಬಿಡೋ ಅಷ್ಟರಲ್ಲಿ 11:30 ಆಗೋಗಿತ್ತು. ಸೊ ಅಲ್ಲಿಂದ ಮತ್ತೆ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಬಂದು ಹೊರನಾಡು ಹೋಗುವಾಗ ಸೊ ಒಂದು ಹಳ್ಳಿಯಲ್ಲಿ ಒಂದು ಕೆರೆಯಲ್ಲಿ ತುಂಬಾ ಲೋಟಸ್ನ ಬೆಳೆದಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ನೋಡ್ತಾ ನಿಂತ್ವಿ. ಊರವರೆಲ್ಲ ಸೇರಿ ಬೆಳೆಸಿದಾರಂತೆ. ಅದೇ ಊರಿನವರು ಯಾರೂ ಆ ಹೂಗಳನ್ನ ಕಿತ್ಕೊಂಡು ಹೋಗಂಗಿಲ್ವಂತೆ. ಏನಕ್ಕೆ ಅಂದ್ರೆ ಅದು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಬೆಳೆಸಿದಾರಂತೆ. ಅದನ್ನ ನೋಡ್ಬಿಟ್ಟಂತೂ ತುಂಬಾನೇ ಖುಷಿ ಆಯ್ತು. ಅವ್ರು ಹೇಳಿದ್ ಕೇಳಿ ಕೂಡ ತುಂಬಾನೇ ಖುಷಿ ಆಯ್ತು. ನಾವು ಅಲ್ಲಿಂದ ಮತ್ತೆ ಟ್ರಾವೆಲ್ನ ಕಂಟಿನ್ಯೂ ಮಾಡಿದ್ವಿ. ಹೊರನಾಡು ಬಂದು ರೀಚ್ ಆಗೋ ಅಷ್ಟರಲ್ಲಿ 1:30 ಆಗಿತ್ತು. ಕಾರ್ನ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಹೊರನಾಡಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ. ಸೊ ನಾವು ಮಧ್ಯಾಹ್ನ ಟೈಮ್ ಬಂದಿದ್ರಿಂದ ಜನ ತುಂಬಾ ರಶ್ ಏನಿರ್ಲಿಲ್ಲ. ಕ್ಯೂ ಏನ್ ತುಂಬಾ ದೊಡ್ಡದಿರ್ಲಿಲ್ಲ. 1:30 to 2 o'clock ವರೆಗೂ ಇಲ್ಲಿ ಪ್ರಸಾದ ನೈವೇದ್ಯ ಹಾಗೆ ಮಂಗಳಾರತಿ ಅಮ್ಮನವ್ರಿಗೆ ನಡೆಯುತ್ತೆ. ಹಾಗಾಗಿ ದರ್ಶನಕ್ಕೆ ಹೋಲ್ಡ್ ಮಾಡಿದ್ರು. ಸೊ ಹೊರಗಡೆ ಎಲ್ರು ವೆಯ್ಟ್ ಮಾಡ್ತಾ ಇದ್ರು. ಟಿವಿ ಒಳಗಡೆ ಸ್ಕ್ರೀನ್ ಅಲ್ಲಿ ದೇವ್ರದ್ದು ಮಂಗಳಾರತಿ ಪೂಜೆನ ಏನ್ ಮಾಡ್ತಾ ಇದ್ರು ಅದು ನಮ್ಗೆ ಕಾಣಿಸ್ತಾ ಇತ್ತು. ಇಲ್ಲಿ ಏನು ಒಂದು ವಿಶೇಷ ಅಂದ್ರೆ ತುಂಬಾ ಹತ್ರದಲ್ಲಿ ನಾವು ತಾಯಿ ಅನ್ನಪೂರ್ಣೇಶ್ವರಿನ ನೋಡ್ಬೋದು. ಅದು ತುಂಬಾನೇ ಖುಷಿ ಆಗುತ್ತೆ. ಹತ್ತತ್ರ ಗರ್ಭಗುಡಿ ಒಳಗಡೆ ಹತ್ತತ್ರನೇ ಬಿಡ್ತಾರೆ ದೇವ್ರ ಹತ್ರ. ಸೊ ತುಂಬಾನೇ ಖುಷಿ ಆಯ್ತು ನೋಡಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರುವಾಗ ಇಲ್ಲಿ ಪ್ರಸಾದ ಕೌಂಟರ್ ಕೂಡ ಇರುತ್ತೆ. ನಮ್ಗೆ ಇಷ್ಟ ಆದ್ರೆ ಪ್ರಸಾದ ಕೂಡ ನಾವು ತಗೋಬಹುದು. ಸೊ ನಾವು ಕೂಡ ಪ್ರಸಾದನ ತಗೊಂಡ್ವಿ. ಪ್ರಸಾದ ತಗೊಂಡು ಈಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನಮ್ಗೆ ಮಧ್ಯಾಹ್ನ ಟೈಮು ಊಟ ಕೂಡ ಇರುತ್ತೆ. ಅನ್ನ ದಾಸೋಹನ ಮಾಡ್ತಾರೆ. ನಾವು ಹೋಗಿ ಈಗ ಊಟ ಮುಗಿಸ್ಕೊಂಡು ನಂತರ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಇಲ್ಲಿ ಹೊರನಾಡಲ್ಲಿ ಬಂದು ಅನ್ನ ಪ್ರಸಾದಕ್ಕೆ ಪುಳಿಯೋಗರೆ ಮತ್ತು ಅನ್ನ ಸಾಂಬಾರ್ ಕೊಟ್ಟಿದ್ರು. ಪುಳಿಯೋಗರೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅನ್ನ ಸಾಂಬಾರು ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ದೇವಸ್ಥಾನದಲ್ಲಿ ಪುಳಿಯೋಗರೆ ತಿನ್ನೋದು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಹೋಗ್ತಿರೋಂತ ಪ್ಲೇಸ್ ಬಂದು ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಇಲ್ಲಿ 3:30 ಟೈಮ್ ಆಗೋಗಿತ್ತು. ಸೊ ನಾವು ಈಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಹೊರನಾಡಿಂದ ಧರ್ಮಸ್ಥಳ ಬಂದು 90 ಕಿಲೋಮೀಟರ್ ಇದೆ. ಒಂದು 240 minutes ಟೈಮ್ ಆಗುತ್ತೆ.
ಸೊ ನಾವು ಹೋಗುವಾಗ ನೇಚರ್ನ ತುಂಬಾನೇ ಎಂಜಾಯ್ ಮಾಡ್ಬೋದು. ನೇಚರ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವೇನಾದ್ರೂ ರೈನಿ ಸೀಸನ್ ಅಲ್ಲಿ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಅಲ್ಲಲ್ಲಿ ನಮ್ಗೆ ವಾಟರ್ ಫಾಲ್ಸ್ ಸಿಗುತ್ತೆ, ನೋಡೋದಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ. ನಾವೀಗ ರೈನಿ ಸೀಸನ್ ಅಲ್ಲಿ ಏನು ಹೋಗಿರ್ಲಿಲ್ಲ, ಸೊ ವಾಟರ್ ಫಾಲ್ಸ್ ಎಲ್ಲ ಡ್ರೈ ಆಗಿತ್ತು, ಬಟ್ ನೇಚರ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೇಚರ್ನೆಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ವಿಡಿಯೋಸ್ನ ಮತ್ತೆ ಫೋಟೋಸ್ನ ತಗೊಂಡ್ವಿ. ನಾವೀಗ ಹೋಗ್ತಾ ಇರೋದು ಚಾರ್ಮುಡಿ ಘಾಟ್ ಅಲ್ಲಿ. ಸೊ ಚಾರ್ಮುಡಿ ಘಾಟ್ ಅಲ್ಲಿ ಹೋಗುವಾಗ ಯಾವುದೇ ಕಾರಣಕ್ಕೂ ಸ್ಪೀಡ್ ಆಗಿ ಹೋಗಕ್ ಹೋಗ್ಬೇಡಿ, ಯಾಕಂದ್ರೆ ಸೊ ನಿಮ್ಗೆ ಅಷ್ಟೇ ತೊಂದರೆ ಆಗಲ್ಲ, ನಿಮ್ಮ ಹಿಂದೆ ಮುಂದೆ ಹೋಗ್ತಿರೋರ್ಗು ತುಂಬಾನೇ ತೊಂದರೆ ಆಗುತ್ತೆ. ನಿಧಾನಕ್ಕೆ ಹೋಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೋಡ್ಬೋದು, ನಾವು ಈಗ ಚಾರ್ಮುಡಿ ಘಾಟ್ ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ವೆಹಿಕಲ್ಸ್ ಕೂಡ ಬಂದಿತ್ತು, ಹಾಗೆ ಒಬ್ರಿಂದೆ ಒಬ್ರು ನಿಧಾನಕ್ಕೆ ಹೋಗ್ತಾ ಇದ್ವಿ. ನಾವು ಧರ್ಮಸ್ಥಳನ ರೀಚ್ ಆಗೋ ಅಷ್ಟರಲ್ಲಿ 7 o'clock ಆಗಿತ್ತು. ಸೊ ಧರ್ಮಸ್ಥಳಕ್ಕೆ ಹೋಗಿ ಪಾರ್ಕಿಂಗ್ ಅಲ್ಲಿ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಟೆಂಪಲ್ ಗೆ ಹೋಗ್ತಾ ಇದೀವಿ. ಸೊ ಏನೋ ಫಂಕ್ಷನ್ ನಡೀತಿತ್ತು ಅನ್ಸುತ್ತೆ, ಎಲ್ಲಾ ಕಡೆ ಡೆಕೋರೇಟ್ ಮಾಡಿದ್ರು, ಹಾಗೆ ದೇವಸ್ಥಾನಕ್ಕೂ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಧಿ ತುಂಬಾನೇ ಹಠ ಮಾಡ್ತಾ ಇದ್ಲು ಅಂತ ಹೇಳಿ ಅವಳಿಗೂ ಕೂಡ ಒಂದು ಐಸ್ ಕ್ರೀಮ್ ಕೊಡ್ಸಿ ತಿನ್ಸಿ ಕರ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಏನು ತುಂಬಾ ಜನ ಇದಾರೆ, ನೈಟ್ ಆದ್ರೂ ಕೂಡ ನಮ್ಗೆ ದರ್ಶನ ಸಿಗೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇತ್ತು. ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ ತುಂಬಾ ಜನ ಇರೋದ್ರಿಂದ ದರ್ಶನಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಳ್ಳೋಣ ಅಂತ ಹೋದ್ವಿ. ಹಾಗೇನೆ ನಾವು ಹೋಗೋಕ್ಕೂ ಮುಂಚೆ ಅಲ್ಲಿ ನಾರ್ಮಲ್ ಕ್ಯೂ ಹತ್ರ ಹೋಗಿ ವಿಚಾರಿಸಿದ್ವಿ, ತುಂಬಾ ಜನ ಇದಾರ, ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ಬೇಕಾಗುತ್ತಾ, ತುಂಬಾ ಲೇಟ್ ಆಗುತ್ತಾ ಅಂತ. ಕ್ಯೂ ಕಡಿಮೆನೆ ಇದೆ, ಆದ್ರೆ ನೀವು ಹೋಗೋದಕ್ಕೆ 1 hour ಟೈಮ್ ಆಗುತ್ತೆ ಅಂತ ಹೇಳಿದ್ರು. 1 hour ಟೈಮ್ ಅಲ್ವಾ, ಬೇಗನೆ ಹೋಗ್ಬೋದು, 1 hour ಏನ್ ತುಂಬಾ ಲೇಟ್ ಅಂತ ನಮ್ಗೆ ಅನಿಸ್ಲಿಲ್ಲ. ಹಾಗಾಗಿ ಸರಿ ಓಕೆ ಅಂತ ಹೇಳಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ಏನ್ ತಗೊಳ್ಳಿಲ್ಲ. ಹೋಗುವಾಗ ನನ್ಗೆ ನಮ್ಮ ಊರಿಂದ ನಮ್ಮ ಆಂಟಿ ಅವರು ಕೂಡ ಸಿಕ್ರು. 1 hour ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಿಧಿ ಕೂಡ ಕಾಟ ಕೊಡ್ಲಿಲ್ಲ, ನನ್ನ ತಂಗಿ ಜೊತೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ಲು. ಸೊ ಬೇಗನೆ ದರ್ಶನ ಮುಗಿಸ್ಕೊಂಡು ನಂತರ ಎಲ್ರು ಊಟಕ್ಕೆ ಅಂತ ಹೇಳಿ ಬಂದಿದೀವಿ. ಅನ್ನದಾಸೋಹ ಇರುತ್ತೆ ಧರ್ಮಸ್ಥಳದಲ್ಲೂ ಕೂಡ ರಾತ್ರಿ. ಮಂಜುನಾಥ ಟೆಂಪಲ್ ಗೆ ಹೋದಾಗ ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮಲ್ಲಿ ಬರುತ್ತೆ, ಹಾಗೆಯೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ನಮ್ಗಂತೂ ಪರ್ಸನಲ್ ಆಗಿ ದೇವಸ್ಥಾನಕ್ಕೆ ಮಂಜುನಾಥ ಟೆಂಪಲ್ ಗೆ ಹೋಗೋದಕ್ಕೆ ತುಂಬಾನೇ ಇಷ್ಟ. ಹಾಗೆ ಮುಂದೆ ಬಂದ್ರೆ ಈ ರೀತಿಯಾಗಿ ತುಂಬಾನೇ ಶಾಪ್ಗಳನ್ನ ಹಾಕಿರ್ತಾರೆ. ನಾನು ಕೂಡ ಸ್ವಲ್ಪ ಶಾಪಿಂಗ್ ನ ಮುಗಿಸ್ಕೊಂಡೆ. ಸೊ ನಾವು ಧರ್ಮಸ್ಥಳ ಬೇಡೋ ಅಷ್ಟರಲ್ಲಿ ನೈಟ್ ಬಂದು 9:30 ಆಗಿತ್ತು. ಹಾಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಷ್ಟರಲ್ಲಿ 11:15 ಹಾಗೆ ಆಗಿತ್ತು. ನಾವು ಇಲ್ಲಿ ಯಾವುದೇ ತರದ ಹೋಟೆಲ್ನ ಆನ್ಲೈನ್ ಅಲ್ಲಿ ಮುಂಚೆನೆ ಬುಕ್ ಮಾಡ್ಕೊಂಡಿರ್ಲಿಲ್ಲ. ನಾವ್ ಅನ್ಕೊಂಡ್ವಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಆಮೇಲೆ ಹೋಟೆಲ್ನ ತಗೊಂಡ್ರಾಯ್ತು ಅಂತ ಹೇಳಿ ಬಂದಿದ್ವಿ. ಪ್ರತಿ ಟೈಮು ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋತಿದ್ವಿ. ಈ ಸರಿ ಅಲ್ಲಿ ಹೋಟೆಲ್ನ ನೋಡ್ಬಿಟ್ಟು ಬುಕ್ ಮಾಡ್ಕೊಂಡ್ರಾಯ್ತು ಅಂತ ಬಂದ್ವಿ. ಬಟ್ ಟೈಮ್ ಕೂಡ ತುಂಬಾನೇ ಲೇಟ್ ಆಗಿತ್ತು, 11:30 ಹಾಗೆ ಆಗಿತ್ತು. ಸೊ ಯಾವುದೇ ನಮ್ಗೆ ಹೋಟೆಲ್ಸ್ ಸಿಗ್ತಾ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಜಾನ್ವರಲ್ಲಿ ಷಷ್ಠಿ ಇದೆ ಅಂತೆ, ಹಾಗಾಗಿ ಅಲ್ಲಿ ಯಾವುದೇ ಪೂಜೆ ನಡೆಯಲ್ವಂತೆ ಆ ಟೈಮಲ್ಲಿ. ಹಾಗಾಗಿ ಈ ಟೈಮಲ್ಲಿ ತುಂಬಾನೇ ಜನ ಇರೋದ್ರಿಂದ ಎಲ್ಲಾ ಹೋಟೆಲ್ಸ್ ಕೂಡ ಬುಕ್ ಆಗಿದ್ವು. ಸೊ ನಮಗೆ ಕೆಲವೊಂದು ಹೋಟೆಲ್ ಸಿಕ್ಕಂತ ಹೋಟೆಲ್ಸ್ ನಮಗೆ ಇಷ್ಟ ಆಗಿರ್ಲಿಲ್ಲ. ಹಾಗೆ ದೇವಸ್ಥಾನದಿಂದ ಕೂಡ ಎಲ್ಲಾ ಹೋಟೆಲ್ಸ್ ಕೂಡ ಆಲ್ರೆಡಿ ಕ್ಲೋಸ್ ಆಗಿತ್ತು, ಯಾವುದೇ ವಸತಿ ಗೃಹಗಳು ಕೂಡ ನಮ್ಗೆ ಸಿಕ್ಕಿರ್ಲಿಲ್ಲ. ಬೆಳಿಗ್ಗೆ ಪೂಜೆ ಬಂದು 5 ಗಂಟೆಯಿಂದ 8:30ವರೆಗೂ ಪೂಜೆ ಇತ್ತು. ನಂತರ ದೇವ್ರ ದರ್ಶನ ಮುಗಿಸ್ಕೊಂಡು ವಿನಯ್ ಮತ್ತೆ ಅವ್ರ ತಮ್ಮ ಆಚೆ ಬರೋಷ್ಟ್ರಲ್ಲಿ 9 ಗಂಟೆ ಆಗೋಗಿತ್ತು. ಸೊ ಇಲ್ಲಿ ಆಶ್ಲೇಷ ಬಲಿ ಪೂಜೆ, ಸರ್ಪ ಸಂಸ್ಕಾರ, ಸೊ ನಿಮ್ಗೆ ಯಾವ್ದ್ರದ್ದು ಟಿಕೆಟ್ ಬೇಕೋ ಅದ್ರದ್ದು ತಗೋಬಹುದು. ಸೊ ಆಶ್ಲೇಷ ಬಲಿ ಪೂಜೆದಾದ್ರೆ ನೀವು ಮುಂಚೆನೆ ಆನ್ಲೈನ್ ಅಲ್ಲಿ ಬುಕ್ ನ ಮಾಡ್ಕೋಬಹುದು. ಇಲ್ಲ ನೀವು ಹೋಗಿ ಅಲ್ಲೇ ಟಿಕೆಟ್ ನ ತಗೋಬೇಕು ಅಂದ್ರೆ ಅವತ್ತಿನ ದಿನಾನೇ ಟಿಕೆಟ್ ನ ತಗೊಳಕ್ಕೆ ಆಗೋದಿಲ್ಲ. ಹಿಂದಿನ ದಿನ ಹೋಗ್ಬಿಟ್ಟು ಟಿಕೆಟ್ ನ ತಗೋಬೇಕು, ಯಾಕಂದ್ರೆ ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಆಗೋದು 5 ಗಂಟೆಗೆ. ಸೊ ಹಾಗಾಗಿ ಹಿಂದಿನ ದಿನಾನೇ ನೀವು ಟಿಕೆಟ್ ನ ತಗೋಬೇಕಾಗುತ್ತೆ. ನಂತರ ನಾವು ಈಗ ಸೌತ್ ಗಡಗೆ ಹೋಗ್ತಾ ಇದೀವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಸೌತ್ ಗಡ ಬಂದು 38 ಕಿಲೋಮೀಟರ್ ಆಗುತ್ತೆ. 1 hour ಜರ್ನಿ ಇರುತ್ತೆ. ಸೌತ್ ಗಡದಲ್ಲಿ ಮಹಾಗಣಪತಿ ನೆಲೆಸಿದ್ದಾರೆ. ಇಲ್ಲಿ ಗಣೇಶನನ್ನ ಓಪನ್ ಸ್ಪೇಸ್ ಅಲ್ಲಿ ಪೂಜೆನ ಮಾಡ್ತಾರೆ. ಇಲ್ಲಿ ಯಾವುದೇ ಗೋಡೆಗಳನ್ನಾಗ್ಲಿ ದೇವಸ್ಥಾನವನ್ನಾಗ್ಲಿ ಕಟ್ಟಿಲ್ಲ. ಯಾಕೆ ಅಂದ್ರೆ ಪುರಾಣದ ಪ್ರಕಾರ ಒಂದೇ ದಿನದಲ್ಲಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ಬೇಕಂತೆ. ಸೊ ಇಲ್ಲಿ ಒಂದೇ ದಿನದಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ
ಗಣೇಶನ್ಗೆ ಯಾವುದೇ ತರಹದ ಗೋಡೆಗಳನ್ನಾಗ್ಲಿ ದೇವಸ್ಥಾನವನ್ನಾಗ್ಲಿ ನಿರ್ಮಾಣ ಮಾಡಿಲ್ಲ. ಇಲ್ಲಿನ ವಿಶೇಷತೆ ಏನು ಅಂದ್ರೆ ಸೌತ್ ಗಡ ಅಂತ ಏನಕ್ಕೆ ಹೆಸರು ಬಂತಂದ್ರೆ ಗಣೇಶನ್ಗೆ ಸೌತೆಕಾಯಿ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಹಾಗೆ ಸೌತೆಕಾಯಿನ ನೈವೇದ್ಯ ಕೂಡ ಕೊಡ್ತಾರಂತೆ. ಹಾಗಾಗಿ ಈ ಊರಿಗೆ ಸೌತ್ ಗಡ ಅಂತ ಹೇಳಿ ಹೆಸರು ಬಂತಂತೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹಣ್ಣು ಕಾಯಿನ ತಗೊಂಡು ಹೋಗುವಾಗ ಅದ್ರ ಜೊತೆಗೆ ಸೌತೆಕಾಯಿನೂ ಕೂಡ ಹಿಟ್ಟು ಕೊಡ್ತಾರೆ. ಸೊ ಏನಕ್ಕೆ ಸೌತೆಕಾಯಿನ ಹಿಟ್ಟು ಕೊಡ್ತಾರೆ ಅಂತ ನಾನು ಕೇಳಿದಾಗ ಅವರು ಈ ರೀತಿಯಾಗಿ ಹೇಳಿದ್ರು. ಇಲ್ಲಿ ಗಣೇಶನ್ಗೆ ಸಂಕಲ್ಪ ಮಾಡ್ಕೊಂಡು ಗಂಟೆಗಳನ್ನ ಕಟ್ಟಿದ್ರೆ ನೀವು ಅನ್ಕೊಂಡಂತಹ ಕೆಲಸಗಳು ನೆರವೇರುತ್ತಂತೆ. ಸೊ ಇಲ್ಲಿ ತುಂಬಾ ಜನ ಬಂದು ಗಣೇಶನ್ಗೆ ಗಂಟೆಗಳನ್ನ ಕಟ್ಟಿದ್ರು. ಸೌತ್ ಕಡದಲ್ಲಿ ನಾವು ಪೂಜೆನ ಮುಗಿಸ್ಕೊಂಡು ಈಗ ಮತ್ತೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ವಿ. ಹೋಗುವಾಗ ರೋಡಲ್ಲಿ ತುಂಬಾನೇ ಶಾಪ್ಗಳು ಇತ್ತು. ಫುಲ್ ಜಾರ್ ಸೋಡಾ ಅಂತ ಹೇಳಿ ಹಾಕಿದ್ರು. ತುಂಬಾ ಜನ ಎಲ್ಲರೂ ಟ್ರೈ ಮಾಡ್ತಾ ಇದ್ರು. ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸರಿ ಚೆಕ್ ಮಾಡಿದ್ದೆ ಫುಲ್ ಜಾರ್ ಸೋಡಾ ಅಂತ ಹೇಳಿ. ಸೊ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ವಿನಯ್ ಅವರು ತಗೊಂತಿದ್ದಾರೆ. ನಾನು ಹಾಗೆ ಅವ್ರ ತಮ್ಮ ನಿಧಿ 3 ಜನ ಫ್ರೂಟ್ಸ್ ನ ತಗೊಂಡ್ವಿ. ವಿನಯ್ ಅವರು ಫುಲ್ ಜಾರ್ ಸೋಡಾನ ತಗೊಂಡ್ರು. ಗ್ಲಾಸ್ ಅಲ್ಲಿ ಗ್ರೀನ್ ಕಲರ್ ಲಿಕ್ವಿಡ್ ಹಾಕಿದ್ರು. ಸೊ ಚಿಕ್ಕದು ಇನ್ನೊಂದು ಗ್ಲಾಸ್ ತಗೊಂಡು ಅದಕ್ಕೆ ಏನೋ ಒಂದು ಚಟ್ನಿ ತರದ್ದು ಹಾಕ್ಬಿಟ್ಟು ಅದಕ್ಕೆ ಸಾಲ್ಟ್ ನ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾರೆ. ಅದೊಂಥರ ನೊರೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗೇನು ಇರ್ಲಿಲ್ಲ ಗೈಸ್. ಓಕೆ ಅನ್ನೋ ತರ ಇತ್ತು. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ. ನನಗೂ ತುಂಬಾ ಏನ್ ಇಷ್ಟ ಆಗ್ಲಿಲ್ಲ. ಸೊ ಅದನ್ನೆಲ್ಲ ಕುಡಿದು ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದ್ವಿ. ನಾನು ವಿನಯ್ ಅವ್ರ ತಮ್ಮ ನಿಧಿ 3 ಜನ ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಇನ್ನೊಂದ್ಸರಿ ದರ್ಶನಕ್ಕೆ ಹೋಗ್ತಿದೀವಿ ಅಂದ್ರೆ ಬೆಳಗ್ಗೆ ವಿನಯ್ ಮತ್ತೆ ವಿನಯ್ ತಮ್ಮ ಅಷ್ಟೇ ದರ್ಶನ ಮುಗಿಸಿದ್ರು. ಅನ್ನ ಪ್ರಸಾದಕ್ಕೆ ಅಂತ ಹೋದ್ವಿ. ಬಾಳೆ ಎಲೆಯಲ್ಲಿ ಅನ್ನ ಪ್ರಸಾದನ ಕೊಡ್ತಾರೆ. ತುಂಬಾನೇ ಖುಷಿ ಆಯ್ತು ಬಾಳೆ ಎಲೆಯಲ್ಲಿ ಊಟ ನೋಡ್ಬಿಟ್ಟು. ಅನ್ನ, ಸಾಂಬಾರ್, ಚಟ್ನಿ ಹಾಗೆ ಪಾಯಸ ಕೂಡ ಕೊಡ್ತಾರೆ. ಚಟ್ನಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ರೆ ಅನ್ನ ಪ್ರಸಾದನ ಮಿಸ್ ಮಾಡದೆ ಊಟ ಮಾಡ್ಕೊಂಡ್ ಬನ್ನಿ. ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಚಟ್ನಿ ತುಂಬಾನೇ ಫೇಮಸ್ ಕೂಡ ಹೌದು. ಊಟ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 o'clock ಹಂಗೆ ನಾವು ಹೋಟೆಲ್ನ ಚೆಕ್ಔಟ್ ನ ಮಾಡಿದ್ವಿ. ಸೊ ಹೋಗ್ತಾ ಇರುವಾಗ ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿ 6:30, 7 o'clock ಹಂಗೆ ನಾವು ಒಂದು ಸ್ನಾಕ್ಸ್ ಬ್ರೇಕ್ ಅಂತ ಹೇಳಿ ತಗೊಂಡ್ವಿ. ಸಕಲೇಶ್ಪುರದಿಂದ ಸ್ವಲ್ಪ ಮುಂದೆ ಕೆಫೆ 18 ಅಂತ ಸಿಗುತ್ತೆ. ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ಸ್ನಾಕ್ಸ್. ನಾವು ಸ್ಯಾಂಡ್ವಿಚ್ ಹಾಗೆ ನಿಧಿಗೆ ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡಿದ್ದೆ. ಸ್ನಾಕ್ಸ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಟೀ ಕಾಫಿನ ಕುಡಿದ್ವಿ. ಮತ್ತೆ ನಾವು ಟ್ರಾವೆಲ್ ನ ಕಂಟಿನ್ಯೂ ಮಾಡಿದ್ವಿ. ನಾವು ದಾವಣಗೆರೆನ ರೀಚ್ ಆಗೋ ಅಷ್ಟರಲ್ಲಿ 10 o'clock ಆಗಿತ್ತು. ಸೊ ಮನೆಗೆ ಹೋಗಿ ನಾವು ಊಟನ ಮುಗಿಸ್ಕೊಂಡ್ವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.